ರೆಗ್ಯುಲೇಟರ್ನ ರಿಮೂವ್ ಮಾಡಿ ಇದು ಸೇಫ್ಟಿ ಡಿವೈಸ್ ಗ್ಯಾಸ್ ಟೈಪ್ ಅಂತ ಹೇಳ್ಬಿಟ್ಟು ಸೊ ಇದನ್ನು ಸಿಲಿಂಡರ್ಗೆ ಯಾವ ಥರ ಫಿಕ್ಸ್ ಮಾಡ್ತೀರಾ ಈ ಸ್ಪ್ರಿಂಗ್ ಇದನ್ನ ಪ್ರೆಸ್ ಮಾಡ್ಕೋಬೇಕು ಪ್ರೆಸ್ ಮಾಡಿ ಈ ರೆಗ್ಯುಲೇಟರ್ಗೆ ಫಿಕ್ಸ್ ಮಾಡಬೇಕು ಇದನ್ನು ಆನ್ ಮಾಡಬೇಕು ಇದು ಪರ್ಮನೆಂಟ್ ಫಿಕ್ಸ್ ಇದು ರೊಟೇಟಬಲ್ಲೇ ಇರುತ್ತೆ ಬಟ್ ಇದನ್ನು ಫಿಕ್ಸ್ ಮಾಡಬೇಕಾದ್ರೆ ಇವೆರಡು ನೇರವಾಗಿರಬೇಕು ಈ ಗೇಜು ಈ ನಾಬ್ ಇದೆಲ್ಲ ಎರಡು ನೇರವಾಗಿರಬೇಕು ಇದನ್ನು ಹೀಗೆ ತೊಗೊಂಡು ನಿಮ್ಮ ಸಿಲಿಂಡರ್ಗೆ ಫಿಕ್ಸ್ ಮಾಡಿ ಇದನ್ನು ಪ್ರೆಸ್ ಮಾಡಿ ಸೇಮ್ ರೆಗ್ಯುಲೇಟರ್ ಹೆಂಗೆ ಹಾಕ್ತೀರ ಅದೇ ಥರನೇ ಪ್ರೆಸ್ ಮಾಡಿ ಲಾಕ್ ಮಾಡಿ ಈ ರಿಂಗನ್ನ ಒಂದ್ಸರಿ ಕೆಳಗಡೆ ಈ ಥರ ಪ್ರೆಸ್ ಮಾಡಿ ಇದು ಆನ್ ಮಾಡಿ ಸೊ ಇದು ಆನ್ ಮಾಡಿದ ತಕ್ಷಣ ನಿಮಗೆ ಇದ್ರ ಮುಳ್ಳು ಕೆಳಗಡೆ ಇರುತ್ತೆ ಹಾಗಾಗಿ ನಿಮಗೆ ಗ್ಯಾಸ್ ಸಪ್ಲೈ ಆಗೋದಿಲ್ಲ ಇದನ್ನ ಫಿಕ್ಸ್ ಮಾಡಿದಾಗ ಒಂದು ಸರಿ ಮಾತ್ರ ಈ ಗೇಜಿನ ಒಂದು 2-3 ಸರಿ ಈ ಥರ ಪ್ರೆಸ್ ಮಾಡಬೇಕು ಆವಾಗ ನಿಮಗೆ ಗ್ಯಾಸ್ ಸಪ್ಲೈ ಸ್ಟಾರ್ಟ್ ಆಗುತ್ತೆ ಇನ್ಮೇಲೆ ಡೈಲಿ ಇನ್ನೇನು ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ ಡೈಲಿ ಆನ್ ಆಫ್ ಮಾಡಬೇಕಾಗಿಲ್ಲ ನೀವು ಇಲ್ಲಿ ಮಾತ್ರ ಆನ್ ಆಫ್ ಮಾಡಿಕೊಂಡ್ರೆ ಸಾಕು ನೋಡಿ ಇವಾಗ ಸ್ಟವ್ ಆನ್ ಮಾಡ್ತೀರಾ ಆಫ್ ಮಾಡ್ತೀರಾ ಯಾವಾಗಲೂ ನಿಮಗೆ ಇದೇ ಪ್ರೊಸೀಜರ್ ಇರುತ್ತೆ ಹೆಚ್ಚು ಕಡಿಮೆ ಏನಾರ ಪೈಪ್ ಏನಾದ್ರು ಲೂಸ್ ಆಗಿ ಕಿತ್ತೋಗುತ್ತೆ ಮಕ್ಕಳು ಬಂದು ಹೇಳ್ಕೊತಾರೆ ನೀವೇನಾರ ತಗೊಳಕ್ಕೆ ಹೋದಾಗ ಜಾರ್ಕೊಂಡ್ಬಿಡುತ್ತೆ ನೋಡಿ ಇಲ್ಲಿ ಬೆಂಕಿ ಉರಿತಾ ಇದೆ ಎಲ್ಲ ಸಿಸ್ಟಮ್ ಆನ್ ಇದೆ ಏನಾದ್ರು ಈ ಥರ ಪೈಪ್ ಏನಾರ ಜಾರೋಗಿ ಕಿತ್ತೋಗಿ ಬಿದ್ದೋಯ್ತು ಅಂತ ಹೇಳಿದ್ರೆ ನೋಡಿ ಆಟೋಮೆಟಿಕಲಿ ಗ್ಯಾಸ್ ಸಪ್ಲೈ ಆಫ್ ಆಗೋದಿರುತ್ತೆ ಯಾವುದೇ ಕಾರಣಕ್ಕೂ ಗ್ಯಾಸ್ ಹೊರಗಡೆ ಬರೋದಿಲ್ಲ ಸೊ ಇವಾಗ ಕೆಲವು ಸಲ ಏನಾಗುತ್ತೆ ಪೈಪ್ಗಳು ತುಂಬ ಲೂಸ್ ಆಗಿ ಕೂತಿರುತ್ತೆ ಇಲ್ಲಾಂದರೆ ಪೈಪ್ ಎಲ್ಲ ಕ್ರಾಸ್ ಆಗಿ ಕೂತಿರುತ್ತೆ ಪೈಪ್ಗೆ ಬೆಂಕಿ ಬಿದ್ದುಬಿಡುತ್ತೆ ಇಲ್ಲಾಂದರೆ ಲೀಕ್ ಇರ್ತಿರುತ್ತೆ ಈ ಥರ ಏನೋ ಅನಾಹುತಗಳಾಗ್ತವೆ ಬಟ್ ಇಲ್ಲಿ ಡಿವೈಸ್ ಏನು ಮಾಡುತ್ತೆ ನಿಮಗೆ ಬ್ಯಾಕ್ ಫೇಲ್ ತೊಗೊಳೋದು ಬಿಡೋದಾಗಲಿ ಜೋರಾಗಿ ಉರಿಯೋದು ಬ್ಲಾಸ್ಟ್ ಆಗೋದು ಆ ಥರ ಏನೂ ಆಗೋಲ್ಲ ಸೊ ನೀವು ಇದನ್ನ ನೋಡಿದ್ರೆ ಬಂದು ಇಲ್ಲಿ ಗ್ಯಾಸ್ ಟೈಪ್ನ ಆಫ್ ಮಾಡಿ ಟ್ಯೂಬ್ನ ಚೇಂಜ್ ಮಾಡ್ಬೋದು ಬಹುಶಃ ನೀವೇನಾದ್ರು ನೋಡೋದು ಲೇಟ್ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಎರಡೇ ಅವಕಾಶ ಆಪ್ಷನ್ ಇರೋದು ಉರ್ದು ಒಂದು ಸಿಲಿಂಡರ್ ಖಾಲಿ ಹಾಕಬೇಕು ಇಲ್ಲ ಪೈಪ್ ಕಟ್ ಆಗಬೇಕು ಯಾವಾಗ ಪೈಪ್ ಕಟ್ ಆಗುತ್ತೆ ನೋಡಿ ಇದು ಉರಿತಾ ಇದೆ ನಾನು ಡೈರೆಕ್ಟಾಗಿ ಏನು ಮಾಡ್ತೀನಿ ಪೈಪ್ನ ಕಟ್ ಮಾಡ್ತಾ ಇದ್ದೀನಿ ಕಟ್ಟಾಗಿ ಬಿದ್ದೋಗೋ ಅವಶ್ಯಕತೆ ಇಲ್ಲ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ ಇಷ್ಟೇ ಆಗಲ್ಲ ಪೈಪ್ ಇಷ್ಟಾಗಲ್ಲ ಮೆಲ್ಟಾಗಿ ಕಟ್ ಆದರೆ ಸಾಕು ನಿಮಗೆ ಆಟೋಮೆಟಿಕಲಿ ಗ್ಯಾಸ್ ಸಪ್ಲೈ ಆಫ್ ಆಗೋಗುತ್ತೆ ನಿಮಗೆ ಯಾವುದೇ ಕಾರಣಕ್ಕೂ ಆನ್ ಆಗೋದಕ್ಕೆ ಬಿಡೋದಿಲ್ಲ ಈಗ ಇಲ್ಲಿ ಸ್ಟವ್ ಸ್ವಿಚ್ ಆಫ್ ಆಗಿದೆ ಇಲ್ಲೆಲ್ಲ ಸಿಸ್ಟಮ್ ಆನ್ ಇದೆ ಇದ್ರ ಮುಳ್ಳು ಕೆಳಗಡೆ ಇದೆ ಅಂದರೆ ಇದಿನ್ನೂ ಗ್ಯಾಸ್ ಸಪ್ಲೈ ಸ್ಟಾರ್ಟ್ ಮಾಡಿಲ್ಲ ಅಂತ ಇದು ಮೈನರ್ ಲೀಕೇಜ್ ಟೆಸ್ಟ್ ಮಾಡೋ ಪ್ರೊಸೀಜರ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಇದೆರಡು ಆನ್ ಮಾಡಿ ಇದನ್ನು ಆಫ್ ಮಾಡಿದಾಗ ಈ ಮುಳ್ಳನ್ನ 2 ಸರಿ ಪ್ರೆಸ್ ಮಾಡಿದ್ರೆ ಈ ಕೇಜ್ ಮೇಲಕ್ಕೆ ಬಂತು ಗ್ಯಾಸ್ ಸಪ್ಲೈ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಮೈನರ್ ಲೀಕೇಜ್ ಅಂದರೆ ಡಿವೈಸಿಂದ ಹಿಡಿದು ಸ್ಟವ್ ತನಕ ಎಲ್ಲರೂ ಸಣ್ಣ ಪ್ರಮಾಣದ ಗ್ಯಾಸ್ ಲೀಕೇಜ್ ಆದರೆ ಕಂಡುಹಿಡಿಬೋದು ಸಿಂಪಲ್ ಏನೂ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲ ಆನ್ ಆಗಿರುತ್ತೆ ಬಟ್ ಈ ಗ್ಯಾಸ್ ಸ್ಟೆಪ್ ನಾಬ್ನ ನೀವು ಆಫ್ ಮಾಡಿದಾಗ ಈ ಮುಳ್ಳು ಕೆಳಗಡೆ ಬಂದರೆ ಗ್ಯಾಸ್ ಲೀಕೇಜಸ್ ಆಗ್ತಾ ಇದೆ ಅಂತ ಇಲ್ಲ ಅಂದರೆ ಹಾಗೆ ನಿಂತ್ಕೊಂಡಿದೆ ಅಂದರೆ ಏನೂ ತೊಂದರೆ ಇಲ್ಲ ಅಂತ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ನಾನು ನಾಬು ಆನ್ ಆಗಿದೆ ಇದನ್ನು 2 ಸರಿ ಥರ ಪ್ರೆಸ್ ಮಾಡ್ತೀರಾ ಮುಳ್ಳು ಮೇಲಕ್ಕೆ ಬರುತ್ತೆ ಇದು ಆಫ್ ಮಾಡಿದಾಗ ಮುಳ್ಳು ಕೆಳಗಡೆ ಹೋಯಿತು ಅಂದರೆ ಗ್ಯಾಸ್ ಖಾಲಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಂದರೆ ಇದೆಲ್ಲೋ ಲೀಕೇಜ್ ಇದೆ ಅಂತ ಹೇಳ್ಬಿಟ್ಟು ಆವಾಗ ಏನು ಮಾಡಿ ಡೈರೆಕ್ಟಾಗಿ ಗ್ಯಾಸ್ ಟೈಪ್ ಸಿಲಿಂಡ್ರಲ್ಲೇ ಇರಲಿ ಈ ನಿಮ್ಮ ರೆಗ್ಯುಲೇಟರ್ನ ಗೌರ್ಮೆಂಟ್ ರೆಗ್ಯುಲೇಟರ್ನ ರಿಮೂವ್ ಮಾಡಿ ಗ್ಯಾಸ್ ಟೈಪ್ನ ಪುನಃ ಆನ್ ಮಾಡಿ ಇಲ್ಲಿ ಕೈ ಬೆರಳಿಟ್ಟು ಗ್ಯಾಸ್ ಬರ್ತಾ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿ ಇಲ್ಲಿ ಗ್ಯಾಸ್ ಬರೋದಿಲ್ಲ ಬರ್ತಾ ಇದೆ ಅಂತ ಹೇಳಿದ್ರೆ ಗ್ಯಾಸ್ ಟೈಪ್ ಪ್ರಾಬ್ಲಮ್ ಆಗಿದೆ ಅಂತ ಇಲ್ಲೂ ಗ್ಯಾಸ್ ಬರ್ತಾ ಇಲ್ಲ ಅಂತಂದರೆ ಈ ಸಿಲಿಂಡರ್ ಕ್ಯಾಪನ್ನು ಡೈರೆಕ್ಟಾಗಿ ಗ್ಯಾಸ್ ಟೈಪ್ಗೆ ಕ್ಲೋಸ್ ಮಾಡಿ ಇದು ಆನಲ್ಲೇ ಇರುತ್ತೆ ಮತ್ತೆ ಈ ಗೇಜಿನ 2 ಸರಿ ಈ ಥರ ಪ್ರೆಸ್ ಮಾಡಿ ಮುಳ್ಳು ಮೇಲಕ್ಕೆ ಬರುತ್ತೆ ಮತ್ತೆ ಗ್ಯಾಸ್ ಟೈಪನ್ನು ಆಫ್ ಮಾಡಿ ಇವಾಗ ಮುಳ್ಳೇನಾದ್ರೂ ಕೆಳಗಡೆ ಬಂತು ಅಂದರೆ ಗ್ಯಾಸ್ ಟೈಪಲ್ಲಿ ಬೇರೆ ಎಲ್ಲೋ ಒಂದು ಕಡೆ ಗ್ಯಾಸ್ ಲೀಕೇಜಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇದು ಬಂದರೆ ಗ್ಯಾರಂಟಿ ವಾರಂಟಿ ಎಲ್ಲ ಕವರ್ ಆಗುತ್ತೆ ಈಗ ಮುಳ್ಳು ಕೆಳಗಡೆ ಬರ್ತಾ ಇಲ್ಲ ಅಂದರೆ ಗ್ಯಾಸ್ ಟೈಪ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮುಳ್ಳು ಕೆಳಗಡೆ ಬಂದಿದ್ರೆ ಗ್ಯಾಸ್ ಟೈಪ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಓಕೆ